ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋದವ್ರಿಗೆ ಗೊತ್ತು ಅದ್ರ ಕಷ್ಟ ಎಷ್ಟು ಅಂತ. ಯಾಕೆ ಅಂತ ಅಂದರೆ ಈ ಟ್ರಾಫಿಕ್ಕಲ್ಲಿ ಅದು ಬೆಳಿಗ್ಗೆ ಬೆಳಿಗ್ಗೆನೇ ಆಫೀಸಿಗೆ ಕರೆಕ್ಟ್ ಟೈಮ್ಗೆ ರೀಚ್ ಆಗೋದಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದವರು ಗೊತ್ತು. ಯಾಕೆಂದರೆ ಬ್ಯಾಚುರಲ್ ಲೈಫಲ್ಲಿ ಹೇಗಿರುತ್ತೆ ಅಂತ ಅಷ್ಟು ಅನುಭವ ನನಗೆ ಗೊತ್ತಿಲ್ಲ. ನಾನು ಮದುವೆ ಆಗಿ ಮಕ್ಕಳು ನಮ್ಮದೇ ಆದಂಥ ಸಂಸಾರ ಇದ್ದಾಗ ಮನೆ ಮಕ್ಕಳು ಆಫೀಸು ಅಂತ ಮೇಂಟೈನ್ ಮಾಡೋದು ನಿಜಕ್ಕೂ ಕಷ್ಟ. ಯಾಕೆ ಅಂದರೆ ಅದೇ ಸ್ಟ್ರೈನ್ ಇರುತ್ತೆ, ಅಷ್ಟು ಎನರ್ಜಿನ ನಾವು ಕೊಡಬೇಕಿರುತ್ತೆ, ಅಷ್ಟೇ ಆ್ಯಕ್ಟಿವ್ ಆಗಿರಬೇಕಿರುತ್ತೆ, ಎಲ್ಲ ಕಡೆ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದೇಗೋ ಗೊತ್ತಿಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ದೇವರೇ ಏನು ಕೊಟ್ಟರೂ ಪರವಾಗಿಲ್ಲ, ಆದರೆ ಆರೋಗ್ಯನ ಚೆನ್ನಾಗಿಟ್ಟಿರಪ್ಪ, ಇದೇ ಥರ ಆ್ಯಕ್ಟಿವ್ ಆಗಿರಬೇಕು. ಲೈಫಲ್ಲಿ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದಕ್ಕೆ ಕಾರಣ ನಾವು ತಿನ್ನೋ ಫುಡ್ಡು. ಅದರಲ್ಲಿ ನನಗಂತೂ ಏನು ಅದೃಷ್ಟ ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಪ್ರತಿದಿನ ನಮ್ಮ ಮನೆಯಲ್ಲಿ ಕರೆಕ್ಟಾಗಿ ನಾವು ಆನ್ ಟೈಮ್ ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಆಫೀಸಲ್ಲಿ ನಾನು ಒಂದು ದಿನವೂ ಕೂಡ ಹಸ್ಕೊಂಡಿರೋಕೆ ನಮ್ಮ ಆಫೀಸ್ ಬಿಟ್ಟಿಲ್ಲ ಅಂತ ಕಂಪನಿ ನನಗೆ ಸಿಕ್ಕಿದೆ. ಹಾಗೇ ಟೈಮ್ಗೆ ಏನು ಸಿಗಬೇಕು ಎಲ್ಲ ಸಿಗುತ್ತೆ. ಆವಾಗವಾಗ ನಾವೂ ಕೂಡ ಔಟಿಂಗ್ ಅಂತ ಹೋಗ್ತೀವಿ, ಅಥವಾ ಟೀಮ್ ಮೀಟಿಂಗ್ ಅಂತ ಇರುತ್ತೆ, ಅಥವಾ ಈ ಥರ ಒಕೇಶನ್ ವೈಸ್ ಅಂತ ಬಂದಾಗ ಎಲ್ಲರೂ ಸೇರಿಕೊಂಡು ಎಲ್ಲಾದರೂ ಹೋಗೋಣ ಹೊರಗಡೆಗೆ. ಇವತ್ತು ಟೀಮ್ ಲಂಚ್ ಮಾಡೋಣ ಅಂತ ಹೇಳಿ ಟೀಮ್ ಲಂಚ್ಗೆ ಅಂತ ಬಂದಿದ್ವಿ ರಾಮೇಶ್ವರಂ ಕೆಫೆಗೆ. ಅಲ್ಲಿ ಎಲ್ಲ ಥರ ವೆರೈಟೀಸ್ ನೀವು ಟ್ರೈ ಮಾಡಬೇಕು ಅಂದ್ಬಿಟ್ಟು ಫುಲ್ಲು ಎಲ್ಲನೂ ಆರ್ಡ್ರ್ ಮಾಡಿದ್ವಿ. ಎಲ್ಲ ಒಂದು ಮಿಸ್ ಇಲ್ಲ ಅಂದ್ಕೊಳ್ಳಿ, ಅಷ್ಟೂ ಆರ್ಡ್ರ್ ಮಾಡಿ ಯಪ್ಪ ನನಗಂತೂ ಸಾಕಾಗೋಯ್ತು. ಬಟ್ ನನಗಿಲ್ಲ ಅನ್ಸಿದ್ದೇನೆಂದರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ, ಆದರೆ ಹೆವಿ ಗೀ ಇರುತ್ತೆ, ಅಂದರೆ ತುಪ್ಪ ಜಾಸ್ತಿ ಹಾಕಿರ್ತಾರೆ. ಅದು ಬಿಟ್ಟರೆ ಅಂದರೆ ಈ ಕ್ವಾಂಟಿಟಿ ಕಮ್ಮಿ ಇತ್ತಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಓಕೆ, ಒಕೇಶನ್ ವೈಸ್ ಓಕೆ, ಬಟ್ ಎವ್ರಿ ಡೇ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ನಾವು ಕೂಡ ಆದರೆ ನಮ್ಮ ಆಫೀಸಲ್ಲಿ ಹೆಂಗೆ ಅಂದರೆ ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ಆದರೂ ಈ ಥರ ಔಟ್ಸೈಡ್ ಕರ್ಕೊಂಡು ಬರ್ತಿರ್ತಾರೆ. ನನಗೆ ಈ ಫ್ರೂಟ್ ಜ್ಯೂಸಲ್ಲಿ ಏನು ಇಷ್ಟ ಆಯ್ತು ಅಂದರೆ ಸ್ವಲ್ಪ ಕೂಡ ಶುಗರ್ ಆ್ಯಡ್ ಮಾಡಿದೆ. ಬರೀ ಎಷ್ಟು ಫ್ರೂಟ್ಸ್ ಇರುತ್ತೋ ಅಷ್ಟು ಫ್ರೂಟ್ನೇ ಜಸ್ಟು ಅವರು ಕ್ರಷ್ ಮಾಡಿ ಆ ಜ್ಯೂಸನ್ನ ಕೊಟ್ಟಿದ್ದರು. ಅಲ್ಲಿಂದ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಆಫೀಸಿಗೆ ಬಂದು ಅಲ್ಲಿ ಆಫೀಸಲ್ಲಿ ಆಲ್ಮೋಸ್ಟ್ ಕೆಲಸ ಮಾಡಿ ಮತ್ತೆ ರಿಫ್ರೆಶ್ ಆಗಿ ಅಲ್ಲೂ ಸ್ವಲ್ಪ ಏನೋ ಬರಬೇಕಾದ್ರೆ ಸ್ನ್ಯಾಕ್ಸ್ ನನಗೆ ತಿನ್ನಲೇಬೇಕಂತ ಫೀಲ್ ಇರುತ್ತೆ. ಸೊ ಅಲ್ಲೂ ನನಗೆ ಇವತ್ತೇನು ಅಂತ ಅನಿಸಿರಲಿಲ್ಲ. ಸೊ ಗ್ರೀನ್ ಟೀ ಅಂತೂ ಮಿಸ್ ಮಾಡಿದೆ, ನಾನು ಕುಡಿತೀನಿ. ಯಾಕೆಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಾನು ಪ್ರಿಫರ್ ಮಾಡೋದು ಇದಕ್ಕೆ. ಬೆಳಿಗ್ಗೆ ಸಂಜೆ 2 ಟೈಮ್ ಅಂತೂ ಬೂಸ್ಟ್ ಕುಡಿತಿದ್ದೆ. ಇವಾಗ ಸದ್ಯಕ್ಕೆ ಏನನ್ಸುತ್ತೆ, ಸಮ್ ಟೈಮ್ಸ್ ವಾಟರ್ ಬದಲು ಅಥವಾ ಗ್ರೀನ್ ಟೀ ಕುಡಿಬೋದಲ್ಲ, ಹೆಲ್ತ್ ಬೆನಿಫಿಟ್ಟು ಇದೆ ಅಂತ ಅಂದ್ಬಿಟ್ಟು ಇದನ್ನು ಪ್ರಿಫರ್ ಮಾಡ್ಕೊತೀನಿ ನನಗೆ ನಾನೇ. ಒಂದೊಂದು ಟೈಮ್ ಮರ್ತೋಗುತ್ತೆ, ಯಾಕೆಂದರೆ ವರ್ಕಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಅಂತ ಕೆಲವೊಂದು ಸಲ ಹೆವಿ ಕ್ರಿಟಿಕಲ್ ಆಗಿರುತ್ತೆ. ಆ ಟೈಮಲ್ಲೆಲ್ಲ ನಾನು